जुन्या वैरातून एका व्यक्तीची धारदार शस्त्रांनी निर्घृण हत्या झाल्याची घटना बैलहंगल तालुक्यातील हन्नीकेरी गावात सोमवारी रात्री घडली असून मंगळवारी उघडकीस आली. संगणगौडा बसनगौडा पाटील वय 50 असं मृत व्यक्तीचं नाव आहे. त्यांच्या आणि हल्लेखोरांमध्ये गेल्या काही वर्षांपासून वाद सुरू होता. सिद्धेश्वर जत्रेदरम्यान एक व्यक्ती मद्यपान करून नाचत असताना सुमारे 16 जणांच्या टोळीने त्याच्यावर भीषण हल्ला करून हत्या केल्याची माहिती समोर आली आहे. मृत संगणगौडा यांचा भाऊ शंकरगौडा पाटील यांनी आरोप केला की सिद्धेश्वर जत्रा सुरू असताना काल रात्री मद्यपान करून नाचत येत असलेल्या संगणगौडावर 16 जणांच्या गटाने रॉड आणि काठ्यांनी हल्ला करून हत्या केली. ಕುರುಬರು ಮುದುಕಪ್ಪ ಬಳಗನ್ನ ಅವ್ರು ಕೂಡ ನಮ್ಮ ಹುಡುಗನ್ನ ಇವತ್ತು 11:10 ಮಾಡ್ರಾಗಿದ್ರಿ. ಅದು ಏನಿಲ್ಲ ಜಗಳ ಜಾತ್ರೆ ಇತ್ತು ನಮ್ಮ ಹೊರದ್ದ ಜಾತ್ರೆ ಅಂತ ಸುಳ್ಳು ಮಗಳ ಅವ್ರೇನೋ ಕುಡ್ದು ಒಂದು ಸ್ವಲ್ಪ ಇದನ್ನು ಜಿಗದಾಡಿದಾನ ರೋಡ್ ಮೇಲೆ ಜಿಗದಾಡಿದಕ್ಕೆ ಈಗ ಬಂದು ಕಡ್ತಾರೆ. ನಿಗೆ ಸಿದ್ದೇಶ್ವರ ಜಾತ್ರೆ ಇವ್ರೇನು ಕುಡ್ದಲ್ಕರ್ರೆ ಅವರು ಅವ್ರ ಮಕ್ಳು 20 ಮಂದಿ ಅನ್ನಂತೆ ಹೊಡೆದವ್ರು ಕುರುಬರ ಪೈಕಿ ಮುದುಕಪ್ಪ ಬಳಗನ್ನವ್ರು, ಸೂರಪ್ಪ ಬಳಗನ್ನವ್ರು, ಲಿಂಕಪ್ಪ ಬಳಗನ್ನವ್ರು ಮತ್ತು ಈಚೆಗಡೆ ಇವ್ರು ಮದುವೆ ಏನು ಜಗಳ ಒಂದು 17 ಮಂದಿ ರೀ. ಜಗಳ ಅಂದ್ರೆ ಏನು ಹಿಂಗ ಬಾಯ್ ಬಾಯ್ ಅಷ್ಟೇ ರೀ. ಅಷ್ಟೇ ಮತ್ತೇನು ಸತ್ತವ್ರು ಏನು ಕೆಲಸ ಮಾಡ್ತಾರೆ ಸರ್? ಇವರು ಡ್ರೈವರ್ಗೆ ಮಾಡ್ತಾರೆ ರೀ. ಮೊದ್ಲೇನ್ರಿ ಜಗಳ ಅದು ಇತ್ತನ್ರಿ? ಮದುವೆ ಏನಿಲ್ಲ ರೀ, ಇದೆ ಅಲ್ರಿ ಮದುವೆ ಆಗಿ 2 ಮಕ್ಳದವ್ರು. ಏನು ಸರ್ ಸತ್ತಾರ ಸರ್? ಪೂರ್ಣ ಹೆಸರು ಸಂಗನಗೌಡ ಬಸನಗೌಡ ಪಾಟೀಲ್ ರೀ. ಯಾವ ಇದು ಬರ್ತದೆ ಸರ್? ಅದು ಇದು ಬೈಲಹೊಂಗಲ ತಾಲೂಕು ಬರ್ತದೆ ರೀ, ಜಿಲ್ಲಾ ಬೆಳಗಾವಿ. ನಿಮ್ಗೇನು ಹಂಗೇನು ಅನುಮಾನ ಅದು ಏನಾರು ಐತೇನು ಸರ್? ಮತ್ತು ಬೇರೆ ಏನಾರು? ಬೇರೆ ಏನಿಲ್ಲ ನಮಗೆ ಅವರು ಏನು ನಮ್ಮದು ಅಂತ ಜಗಳದ ಏನಿಲ್ಲ. ಅವರು ಸುಳ್ಳು ಮಕ್ಕಳು 20 ಮಂದಿ ಕೂಡಿ ನಮ್ಮ ಹುಡುಗನ ಬಡ್ಕೊಂಡು ಅವ್ರ ಜಾತ್ರೆ ಸರ್? ಏನು ಸಿದ್ದೇಶ್ವರ ಜಾತ್ರೆ ಕಿಚ್ಚದ ಕಿಟಿಗಳು ಇರ್ತಾವೆ, ಅಂಬ್ಲಿ ಬಂಡಿ ಅದೇನೋ ಹಾಲ್ ಸಿದ್ದೇಶ್ವರ ಜಾತ್ರೆ ಸಿದ್ದೇಶ್ವರ ಹಾಲ್ ಸಿದ್ದೇಶ್ವರ ಅಲ್ರಿ. ನಿಮ್ಮ ಹೆಸರು? ಶಂಕರಗೌಡ ಬಸನಗೌಡ ಪಾಟೀಲ್ ರೀ. ಅವ್ರು ನಮ್ಮ ಮಾಮಾರು ಆಗ್ಬೇಕ್ರಿ. ನಮ್ಮ ಮಾಮಾರು ಆಗ್ಬೇಕಿತ್ತು. ಅವ್ರು ನಿನ್ನೆ ಊರಲ್ಲಿ ಜಾತ್ರೆ ಇತ್ತು ರೀ. ಅಂದ್ರೆ ಅವರು ಜಾತ್ರೆಯಲ್ಲಿ ಅಂಬ್ಲಿ ಬಂಡಿ ಸೊಗಿನ ಬಂಡಿ ಬರ್ತಾಯಿತ್ತು ರೀ. ಅಂದ್ರೆ ಅವರು ಅಲ್ಲಿ ಐಟಪ್ ಊರಿಗೆ ಹೋಗಿದ್ರು, ಅಲ್ಲಿ ತಿರ್ಗ್ಲಿಕ್ಕೆ ಹೋಗಿದ್ರು. ಆಮ್ಯಾಗ ಅಲ್ಲಿಂದ ಬರ್ತಾ ಇದ್ದಾರೆ, ಅಲ್ಲಿ ಅವರು ಬಂದರು. ಅವ್ರ ಜೋಡಿ ವಾದವಾದಿ ಮಾಡಿ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಸರ್. ಯಾರು ಸರ್ ಅವ್ರು? ಏನು ಕಾರಣ ಏನಾದ್ರು ಗೊತ್ತೈತೆ ರೀ? ಅವ್ರು ಸರ್ ಕಾರಣ ಏನು ಗೊತ್ತಿಲ್ಲ ಸರ್, ಹಾಗೆ ಕಾರ್ ಇದನ್ನು ಮಾಡ್ಯಾರ. ಅಲ್ಲಿ ಏನೋ ಡ್ಯಾನ್ಸ್ ಮಾಡಿದ್ದಾರೆ, ಏನೋ ಇದನ್ನು ಮಾಡಿದ್ದಾರೆ ಅಂತ ಇದನ್ನು ಮಾಡಿದ್ದಾರೆ ಅವ್ರ ಮನೆ ಹತ್ರ. ಆಮೇಲೆ ಅವ್ರು ಬರ್ತಾ ಇದ್ದಂಗೆ ಇವ್ರು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅವ್ರ ಮೇಲೆ. ಅಂದ್ರೆ ಹೇಗಿದ್ರು ಅವ್ರು? ಹೆಂಗಿದ್ರು ಊರಾಗಿಲ್ಲ? ಯಾರು ರೀ? ಊರಾಗಿಲ್ಲ ಹೆಂಗಿದ್ರು? ಮಾಮಾರು ಅವರೆಲ್ಲ ಚೆನ್ನಾಗಿದ್ದಾರೆ. ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾರೆ ಅವ್ರು ನಿನ್ನೆ. ಅಂತಾಗಿ ಅವ್ರು ಏನೋ ಅವರು ರಾಡು ಕೊಡ್ಲಿ ರೀ ಮತ್ತು ಚೈನ್ ಅವು ನಮ್ಮ ಹಳೆಯಾಗ ಒಂದು ಸ್ವಲ್ಪ ಆತೈತೆ. ಅವ್ರು ಬಿಡಿಸ್ಲಿಕ್ಕೆ ಹೋಗಿದ್ದು ಲೆಫ್ಟ್ ಸೈಡಿಗೆ ಒಂದು ಸ್ವಲ್ಪ ಹಂಗೂ ಬಡ್ದಿದ್ದಾರೆ. ಅವರೆಲ್ಲ ಇದ್ದಾರೆ ಸರ್? ಎಲ್ಲಿ ಮಟ್ಟಿಗೆ? ಅವ್ರು ಅಷ್ಟೇನಾಗಿಲ್ಲ, ಅವ್ರು ಊರಲ್ಲಿ ಇದ್ದಾರೆ ಸರ್. ಊರಲ್ಲಿ ಬಿಟ್ಟು ಬಂದಿದ್ದಾರೆ ಸರ್. ಯಾವಾಗ ಗೊತ್ತದ ಸರ್? ನಮಗೆ ಸರ್ 11:30 ಕಾಲ್ ಮಾಡಿದ್ರು ಸರ್. ಇಮಿಡಿಯೇಟ್ಲಿ ಹಿಂಗಾಗಿದೆ ಅಂತ ಹೇಳಿದರು. ನಾವು ಇಲ್ಲೇ ಬೆಳಗಾವಿಯಲ್ಲಿ ಇರೋದು. ಆಮೇಲೆ ಇಮಿಡಿಯೇಟ್ಲಿ ಸಿವಿಲ್ ಹಾಸ್ಪಿಟಲ್ ಬಂದಿತ್ತು ಸರ್. ಹೊಡೆದವ್ರೆಲ್ಲ ಏನು ಕೆಲಸ ಮಾಡ್ತಾರೆ ಅವರು? ಅವರೆಲ್ಲ ಕೃಷಿ ರೀ. ಒಬ್ಬರು ಡ್ರೈವರ್, ಒಬ್ಬರು ಪಂಚಾಯತಿ ಮೆಂಬರ್ಸ್, ಒಬ್ಬರು ಪೊಲೀಸ್, ಒಬ್ಬ DC ಆಫೀಸ್ ಬ್ಯಾಂಕ್ ಮ್ಯಾನೇಜರ್, ಮತ್ತೊಬ್ಬ ಆರ್ಮಿ ಇದ್ದಾವ ಇದ್ದರು. ಅದ್ರಾಗ ಒಂದು 15 ಜನ ಗೌರ್ಮೆಂಟ್ ಜಾಬ್ ಮಾಡ್ಯಾರ ಅವ್ರು. ಊರಾಗದು ಭಾಳ ದಮಾಕಿ ಮಾಡಿ ಅವ್ರೇನೋ ದಬಾಂಗಿನೇ ಮಾಡ್ತಿರೋದ್ರು. ಹಾಂ ಹೌದೇನು ಸರ್? ಅವರೆಲ್ಲ ಅವ್ರ ರಿಲೇಷನ್ ಅಣ್ಣ ತಮ್ಮವ್ರೆ ಅವರೆಲ್ಲ. ಅವ್ರ ಮನೆ ಮುಂದೆ ಡ್ಯಾನ್ಸ್ ಮಾಡಿದಕ್ಕೆ ಅಂದರೆ ಬರ್ತಾ ಇದ್ರು ಸರ್ ಅವರು. ಹಾಂ ಬರ್ತಾಯಿದ್ರು. ಅಲ್ಲೇನೋ ಬಾಯಿಗೆ ಏನು ಕ್ಯಾಪ್ಸ್ ಆಗಿರ್ಬೋದು. ಅದರಿಂದ ಅವರು ಇದು ಮಾಡ್ಲಿಕ್ಕೆ ಹೋಗಿದ್ದಾಗೆ ಅವ್ರಿಗೇನೋ ಡ್ಯಾನ್ಸ್ ಏನಾದ್ರು ಚೀರ ಇರ್ಬೋದು, ಏನೋ ಆಗಿರ್ಬೋದು ಸರ್. ಅದಕ್ಕಿಂತ ಇವರು ಮುಂದ್ಗಡೆ ಬಂದು ಅಟ್ಯಾಕ್ ಮಾಡಿದ್ರು ಸರ್. ಬ್ಯಾಕ್ ಸೈಡಿಂದ ಬಂದಿದ್ದಾರೆ ಸರ್. नागराज सर. या प्रकरणी बैलहंगल पोलीस ठाण्यात गुन्हा दाखल करण्यात आलाय. विनोद कोलकार, KMM मराठी, बेळगाव. कलेक्शन में आओ, नई वैरायटी यहाँ पाओ, सबके लिए कपड़े खास
हमारा कौन में खुशियां है पास हमारा कौन अमरकॉन कलेक्शन, खड़े बाजार, बेलगाम।